ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪವನಗೊಂಡ. ಇದೇ ನವೆಂಬರ್ 28ನೇ ತಾರೀಕು ಹಳಕೆಡ್ಬಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದಿಂದ ನಮ್ಮ ವೀರೇಶ್ ರೆಡ್ಡಿ ಬೋತ್ಗಿಕರ್ ಅವರ ನೇತೃತ್ವದಲ್ಲಿ ಒಂದು ಭವ್ಯವಾಗಿ ವಿಜೃಂಭಣೆಯಿಂದ ನಾವು ಒಂದು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವು ಜಾತಿ, ಧರ್ಮ, ಪಕ್ಷ, ಭೇದ ಭಾವ ಇದನ್ನೆಲ್ಲ ಮರೆತು ನಾವೆಲ್ಲ ಕನ್ನಡಿಗರು ಎಂಬ ಒಂದು ಭಾವನೆಯನ್ನು ಇಟ್ಕೊಂಡು ಇಲ್ಲಿ ನೋಡ್ತಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ತುಂಬ ಜನರಿಗೆ ಕನ್ನಡಿಗರಿಗೆ ಒಂದು ತುಂಬ ಅನ್ಯಾಯ ಆಗ್ತಿದೆ. ಇಲ್ಲೇ ನಮ್ಮ ಹುಮನಾಬಾದ್ ತಾಲೂಕಿನಲ್ಲಿ ನಾವೇ ಕಾರ್ಯಕ್ರಮ ಮಾಡ್ತಿದ್ದೀವಿ. ನಮ್ಮ ಹುಮನಾಬಾದ್ ತಾಲೂಕಿನಲ್ಲಿ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಗಳಾಗಿರ್ಬೋದು, ನಮ್ಮ ತಾಲೂಕಿನವರಿಗೆ ಇಲ್ಲಿ ಇರ್ತಕ್ಕಂಥ ಕೆಲಸ ಸಿಗ್ತಾ ಇಲ್ಲ. ಅದರ ಸಲುವಾಗಿ ನಾವೆಲ್ಲ ಏನು ಉದ್ದೇಶಿಕೊಂಡಿದ್ದೀವಿ ಅಂತಂದ್ರೆ, ನಮ್ಮದು ಕನ್ನಡ ನಾವು ಬೆಳೆಸೋಂಥ ಅವಶ್ಯಕತೆ ಇಲ್ಲ, ಕನ್ನಡ ಆಲ್ರೆಡಿ ಬೆಳೆದಿದೆ, ಅದು ಉಳಿಸುವಂಥ ಕೆಲಸ ನಾವು ಮಾಡೀವಿ ಅಂತೇಳಿ ನಾವೀಗ ಒಂದು 28ನೇ ತಾರೀಕು ಒಂದು ವಿಜೃಂಭಣೆಯಿಂದ ಭವ್ಯವಾಗಿ ಒಂದು ಮೆರವಣಿಗೆ ಮುಖಾಂತರ ಬಸವೇಶ್ವರ ಚೌಕಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಅವರಿಗೆ ನಾವೊಂದು ಭವ್ಯವಾದ ಹಿರಕ್ಸಿ ಮುಖಾಂತರ ನಾವು ಭವ್ಯವಾಗಿ ಒಂದು ಮೆರವಣಿಗೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಡೊಳ್ಳು ಕುಣಿತ, ಅದೇ ರೀತಿಯಾಗಿ ಡಿಜೆಲಿ ನಮ್ಮ ಕನ್ನಡದ ಹಾಡುಗಳಲ್ಲಿ ನಾವೆಲ್ಲ ಕುಣಿಯುತ್ತಾ ಎಲ್ಲರೂ ಸೇರಿ ನಾವೆಲ್ಲ ಹುಮನಾಬಾದ್ ತಾಲೂಕಿನ ಎಲ್ಲ ಮಹಾಜನತೆ ಎಲ್ಲರೂ ಬರಬೇಕು. ಇದರಲ್ಲಿ ನಾವೆಲ್ಲರೂ ಕುಣಿಯುತ್ತಾ ನಲಿಯುತ್ತಾ ಒಂದು ಕನ್ನಡಕ್ಕಾಗಿ ಒಂದು ದಿವಸ ನಾವೆಲ್ಲರೂ ಜಾತಿ ಭೇದ ಅನ್ನೋದೇ ನಾವೆಲ್ಲ ಕನ್ನಡದ ತೇರು ಒಂದು ದಿವಸ ಹೇಳೋಣ. ಅದೇ ರೀತಿಯಾಗಿ 11:00 ನಾವು ಸ್ಟೇಜ್ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ಮುಖ್ಯ ಅತಿಥಿಗಳು ಬರ್ತಾರೆ. ಅದೇ ರೀತಿಯಾಗಿ ನೃತ್ಯಗಳು, ಎಲ್ಲ ತರಹದ ಒಂದು ಕಾರ್ಯಕ್ರಮಗಳು ಇರ್ತವೆ. ಅದಕ್ಕಾಗಿ ನಾನು ಹುಮನಾಬಾದ್ ಮಹಾಜನತೆ ವಿನಂತಿ ಮಾಡ್ಕೊತಾ ಇದ್ದೀನಿ, ನಾವೆಲ್ಲರೂ ಕನ್ನಡಿಗರು ಅಂತಂಬ ಒಂದು ಭಾವನೆಯನ್ನು ಇಟ್ಕೊಂಡು ಈ ಕನ್ನಡವನ್ನು ನಾವೆಲ್ಲರೂ ಉಳಿಸೋಣ ಅಂತಂಬ ನಾವೆಲ್ಲ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನೀವು ಎಲ್ಲರೂ ಸೇರಿ ಅವತ್ತಿನ ದಿವಸ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಮಾಡ್ಕೊಡಮೆ ಅಂತೇಳಿ ನಾನು ವಿನಂತಿ ಮಾಡ್ಕೊತಿದ್ದೀನಿ. ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದೇ 28/11/2024 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸುತ್ತಿದ್ದು, ತಾಲೂಕು ಮಟ್ಟದ ಕಾರ್ಯಕ್ರಮ ನಮ್ಮ ಹಳ್ಳಿಕೆಡ್ಬಿ ಪಟ್ಟಣದಲ್ಲಿ ಆಯೋಜಿಸ್ತಾ ಇದ್ದೀವಿ. ಅದರಂತೆ ಮುಂಜಾನೆ ತಾಯಿ ಕನ್ನಡಾಂಬೆಯ ಮೆರವಣಿಗೆ, ಡೊಳ್ಳು ಕುಣಿತ ಹಾಗೂ ಬಂಜಾರ ಸಮುದಾಯದ ಹೆಣ್ಣು ಮಕ್ಕಳಿಂದ ನೃತ್ಯ ಹಾಗೂ ಮಕ್ಕಳಿಂದ ಪರ್ವತೇರಿ ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಹಳ್ಳಿಕೆಡ್ಬಿಯಲ್ಲಿ ಫಸ್ಟು ಬಸವೇಶ್ವರ ವೃತ್ತದಿಂದ ಸ್ಟಾರ್ಟಾಗಿ ಹನುಮಾನ್ ಮಂದಿರ ಹಾಗೂ ಹಿಬಾರೆ ಗಲ್ಲಿಯಿಂದ ಆಮೇಲೆ ಅಂಬೇಡ್ಕರ್ ಸರ್ಕಲ್, ಆಮೇಲೆ ಗಣೇಶ್ ಮಂದಿರ್, ಆಮೇಲೆ ಸರ್ಕಾರಿ ಆಸ್ಪತ್ರೆಯಿಂದ ಮತ್ತೆ ಬಸವೇಶ್ವರ ಚೌಕಿಗೆ ಬಂದು ಮತ್ತು ಆಮೇಲೆ ಇಲ್ಲಿ ಅಂಬೇಡ್ಕರ್ ಸರ್ಕಲ್ಗೆ ಬರಬೇಕು. ಅಲ್ಲಿ ಬಂದ ತಕ್ಷಣ ವೇದಿಕೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮಹಾರಾಜರು ಅಧ್ಯಕ್ಷರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ದಿವ್ಯ ಸಾನ್ನಿಧ್ಯ ವಹಿಸ್ಕೊಳ್ಳುತ್ತಿದ್ದಾರೆ. ಅದೇ ರೀತಿ ಶ್ರೀ ಅಭಿನವ ಶರಣ ಶಂಕರಲಿಂಗ ಮಹಾರಾಜರು ಮುಲ್ಲಾಮರಿ ತೀರ್ಥ ಕ್ಷೇತ್ರ ಸ್ವಂತ ಆಶ್ರಮ, ಅವರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಶ್ರೀ ಶಟಸ್ಥಲ ಬ್ರಹ್ಮಿ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಕೂಡ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದೇ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ವಿಶೇಷ ಆಹ್ವಾನಿತರಾಗಿ ಸುಭಾಷ್ ಕಲ್ಲೂರ್ ಮಾಜಿ ಶಾಸಕರು ಹುಮನಾಬಾದ್, ವಿಶೇಷ ಸನ್ಮಾನಿತರಾಗಿ ಬ್ಯಾಂಕ್ ರೆಡ್ಡಿ ಆಫ್ ಮುಖಂಡರು, ಗುಂಡು ರೆಡ್ಡಿ ಯುವ ಕ್ರಾಂತಿ ಸಂಸ್ಥಾಪಕ ಅಧ್ಯಕ್ಷರು, ಘನ ಉಪಸ್ಥಿತಿ ಶ್ರೀಮತಿ ಜಗದೇವಿ ಆರ್ ಶಂಕೆ ಅಧ್ಯಕ್ಷರು ಪುರಸಭೆ ಹಳ್ಳಿಕೆಡ್ಬಿ, ಮುಖ್ಯ ಅತಿಥಿಯಾಗಿ ಸೋಮನಾಥ್ ಮುದಳ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು, ಅದೇ ರೀತಿ ಶ್ರೀಮತಿ ನಸ್ರೀನ್ ಬೇಗಂ ಉಪಾಧ್ಯಕ್ಷರು ಪುರಸಭೆ ಹಳ್ಳಿಕೆಡ್ಬಿ, ಮುಖ್ಯ ಅತಿಥಿಗಳಾಗಿ ಖಾದರ್ ಪಾಷಾ ಕರವೇ ಜಿಲ್ಲಾ ಗೌರವಾಧ್ಯಕ್ಷರು, ಶ್ರೀ ಸುರೇಶ್ ಚಂದ್ಶೆಟ್ಟಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬೀದರ್, ಸಿದ್ಧಲಿಂಗ ನೀರಣ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು ಹುಮನಾಬಾದ್, GM ಅಮರ್ವಾಡಿ ಅಧ್ಯಕ್ಷರು ದಾಸ ಸಾಹಿತ್ಯ ಪರಿಷತ್ ಬೀದರ್, GS ನ್ಯಾಮೇಗೌಡ DSP ಹುಮನಾಬಾದ್, ಶಕೀಲ್ IAS ಸಾಹಿತಿಗಳು, ಶ್ರೀಮತಿ ಜಗದೇವಿ ತಿಪ್ಶೆಟ್ಟಿ ಸಾಹಿತಿಗಳು, ಓಂಕಾರ ಉಪ್ಪೆ ಸಾಹಿತಿಗಳು, ಅದರಲ್ಲಿ ಡಾಕ್ಟರೇಟ್ ಪದವಿ ಸಿಕ್ಕಂಥ ರೇವಣಸಿದ್ದಯ್ಯ ಹಿರೇಮಠ ಭರವಸೆಯ ಬೆಳಕು ಟ್ರಸ್ಟ್ ಅವರಿಗೆ ಸನ್ಮಾನ ಕಾರ್ಯಕ್ರಮ, ಆಮೇಲೆ ನರ್ಸಿಂಗ್ ನಿರಾಳೆ ಡಾಕ್ಟರೇಟ್ ಅವರಿಗೂ ಸಿಕ್ಕಿದೆ, ಅವರಿಗೂ ಸನ್ಮಾನ, ಪವನ್ಗೊಂಡ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ತೊಗೊಂಡಿದ್ದಾರೆ, ಅವರಿಗೂ ಕೂಡ ಸನ್ಮಾನ, ಶ್ರೀ ಮನೋಜ್ ಸಿತಾಳೆ ಕನಕಟ್ಟ ಅವರಿಗೂ ಕೂಡ ಸನ್ಮಾನ, ಯುವರಾಜ್ ಐಹೊಳೆ ಸಿಂದನಕೆರೆ ಅವರಿಗೂ ಕೂಡ ಸನ್ಮಾನ, ಸಂಗಮೇಶ್ ಸಂಚಾರಿ ಹುಮನಾಬಾದ್ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿ ಸಾಯಿನಾಥ್ ಕನ್ನಡಿಗ ಮರ್ಕಲ್ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ, ಇವರಿಗೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ವಿ. ಅದೇ ರೀತಿ ನಿರೂಪಣೆ ಬಸವರಾಜ್ S ಹಾಲ ಮೆಲೋಡಿಸ್ ಹಳ್ಳಿಕೆಡ್ಬಿ ತಂಡದ ವತಿಯಿಂದ, ಆಮೇಲೆ ಅಲ್ಲಿ ನೃತ್ಯಗಳು, ಡ್ಯಾನ್ಸ್ಗಳು ಕಲರ್ಸ್ ಡ್ಯಾನ್ಸ್ ಅಕಾಡೆಮಿ ಹಳ್ಳಿಕೆಡ್ಬಿ ಅವ್ರ ವತಿಯಿಂದ, ಆಮೇಲೆ ತಾಯಿ ಭವ್ಯ ಮೆರವಣಿಗೆಯಲ್ಲಿ ಕನ್ನಡಾಂಬೆಯ ಒಂದು ಕುದುರೆ ಮೇಲೆ ಒಂದು ಮಗುವಿಗೆ ಕನ್ನಡಾಂಬೆ ಪಾತ್ರ ನೀಡಲಾಗುತ್ತದೆ.
ಇದರದ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ವೀರೇಶ್ ರೆಡ್ಡಿ ಬೋದ್ಗಿಕರಾಗಿ ನಾನು ವಹಿಸ್ತಾ ಇದ್ದೀನಿ. ಗೌರವ ಅಧ್ಯಕ್ಷ ನಾಗಯ್ಯ ಸ್ವಾಮಿ ಹಿರೇಮಠ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿ ಪವನ್ ಗೊಂಡವರು, ಹಾಗೆ ನಮ್ಮ ಗೆಳೆಯರ ಬಳಗದ ಅಧ್ಯಕ್ಷರಾಗಿ ನಮ್ಮ ಶಂಕರ್ ಹಾಲ ಅವರು, ಇವರೆಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದನೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. 1,000 ಜನ ಸೇರುವಂಥ ನಿರೀಕ್ಷೆ ಇದೆ ಸರ್. ಬಂದಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯೂ ಕೂಡ ಇದೆ ಸರ್. ಕನ್ನಡಂ ಗೆಲ್ಗೆ ಶ್ರೀ ಕನ್ನಡಂ ಬಾಳ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹುಮನಾಬಾದ್ ತಾಲೂಕಾ ರಾಜ್ಯ ಮಟ್ಟದ ಕಾರ್ಯಕ್ರಮ ಹಳ್ಳಿಕೆಡ್ಬಿನಲ್ಲಿ ನಾವು ಮಾಡ್ತಾಯಿದ್ದೇವೆ. ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆ ಉಳಿವಿಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಈ ಪ್ರೋಗ್ರಾಮ್ನ ಹಳ್ಳಿಕೆಡ್ಬಿನಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದರೆ, ಅಲ್ಲಿ ನಮ್ಮ ಹುಮನಾಬಾದ್ನಲ್ಲಂತೂ ಭಾಳ ಜನ ಮಾಡ್ತಾರೆ ಪ್ರೋಗ್ರಾಮ್. ಹಳ್ಳಿಕೆಡ್ನಾಗ ಯಾಕೆ ಮಾಡ್ಕೊತಾ ಇದ್ದೀವಿ, ಹಳ್ಳಿಕೆಡ್ನಲ್ಲಿ ನಮ್ಮ ಶಾಲೆಗಳು ಜಾಸ್ತಿ ಇದ್ದಾವೆ. ಆ ಮಕ್ಕಳಿಗೆಲ್ಲರೂ ಎಲ್ಲನೇ ಗೊತ್ತಾಗಬೇಕು. ನವಂಬರ್ 1ನೇ ತಾರೀಕಂತೂ ಶಾಲೆಯಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ. ಎಲ್ರಿಗೂ ನಮ್ಮ ಕನ್ನಡ ಬೆಳೆಸ್ಬೇಕಂತಿಲ್ಲ, ಕನ್ನಡ ಆಲ್ರೆಡಿ ಬೆಳೆದಾಗಿದೆ. ಈಗ ಆ ಕನ್ನಡಕ್ಕೆ ಉಳಿಸೋ ಕೆಲಸ ನಾವು ಮಾಡಬೇಕು ಎಲ್ಲರೂ ಕೂಡಿ. ಅದ್ರ ಕಡೆಯಿಂದ ನಾವು ಇಲ್ಲೆಲ್ಲ ಪ್ರೋಗ್ರಾಮ್ ಭವ್ಯ ಮೆರವಣಿಗೆ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ಜಾತಿ ಭೇದ ಪಂಥ ಇಲ್ಲಾರ್ದೇ ಎಲ್ಲ ಬಿಟ್ಟು ಈ ಪ್ರೋಗ್ರಾಮ್ನಲ್ಲಿ ಸಕ್ಸಸ್ ಎಲ್ಲರೂ ಮಾಡಬೇಕಂತ ತಮ್ಮೆಲ್ಲರ ಕಳ್ಕಳಿಯಿಂದ ನಾವು ಬೇಡ್ಕೊಳ್ತಾ ಇದ್ದೇವೆ. ಧನ್ಯವಾದ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.